ಒತ್ತುವರಿಯಲ್ಲಿ ಬೋರ್ಡನ್ನು ಕೂಡ ಅನುಮೋದನೆ ಆಗಿದೆ. ಮುಂದಿನ ವಾರ ಅದನ್ನು ಒಕ್ಕಾಟ ಕೊಟ್ಟು ಆ ಕಾಮಗಾರಿಯನ್ನು ಕೂಡ ಪ್ರಾರಂಭ ಮಾಡ್ತಾರೆ. 2600 ಕೋಟಿದು ಡ್ರಿಪ್ಪು ಮತ್ತು ಕೆರೆ ಪುಸ್ತಕ ಚಳ್ಳಕೆರೆ ಮತ್ತು ಹೊರಗೆ 4,000 ವೀಕ್ಷಣೆ ಮಾಡಿದ್ದೀವಿ. ಅದನ್ನು ಆಗಸ್ಟ್ಗೆ ಮುಗಿಸಿ ಚಳ್ಳಕೆರೆ ಮತ್ತು ಮೊಳಕಾಪುರ ಮತ್ತು ಪಾವನ ಜಗಳೂರು ಈ 4 ತಾಲೂಕಿನಿಂದ ನೀರು ಹತ್ತಕ್ಕಂಥ ಗುರಿಯನ್ನು ಹೊಂದಿದ್ದಾರೆ. 120 ಅಡಿ ನೀರಿನ ದೇಶದಲ್ಲಿ ಉತ್ತರದ ರಾಜ್ಯದಲ್ಲಿ ಎಲ್ಲ ಶಾಸಕರು ಮತ್ತು ಜನತೆಯ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾರೆ. ಏನು ಅವರು ಬಜೆಟಲ್ಲಿ 22-23 ನಮಗೆ ಭರವಸೆಯನ್ನು ಕೊಟ್ಟಿದೆ. 5,300 ಕೋಟಿ ಬಿಡುಗಡೆ ಮಾಡಿದರೆ ಬಹುತೇಕ ಕಾಮಗಾರಿ ಮನವಿಯನ್ನು ಜಿಲ್ಲೆಯ ಜನತೆಯ ಪರವಾಗಿ ಮತ್ತು ಶಾಸಕರ ಪರವಾಗಿ ಬಹಳ ವಿನಮ್ರವಾಗಿ ಮನವಿಯನ್ನು ಮಾಡಿಕೊಂಡಿದ್ದೇವೆ. ಚಿಕ್ಕಮಗಳೂರು ಮತ್ತು ಕಾಗಡೂರು ಹಲವಾರು ಬಾರಿ ರೈತರ ಮುಖಂಡರಿಗೆ ರೈತರಿಗೆ ಹಲವಾರು ಬಾರಿ ಭರವಸೆಗಳನ್ನು ಕೊಟ್ಟಿದ್ದಾರೆ. 3.5 ವರ್ಷ ಆಗ್ತಕ್ಕಂಥ ಬಜೆಟ್ ಮುಗಿದು ಈಗಾದರೂ ಹೊರತಾಗಿ ಧೋರಣೆಯನ್ನು ತೋರದೆ ಹಣವನ್ನು ಬಿಡುಗಡೆ ಮಾಡಿದರೆ ಚಿತ್ರದುರ್ಗ ಜಿಲ್ಲೆ ಬರಗಾಲದ ಜಿಲ್ಲೆಯನ್ನು ಹಣಪಟ್ಟಿದೆ. ಅದರಿಂದ ಹೊರಬರಲಿಕ್ಕೆ ಕೇಂದ್ರ ಸರ್ಕಾರಕ್ಕೂ ಸಹ ಸಹಾಯ ಆಗ್ತದೆ. ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆ SC ST ಮತ್ತು ಹಿಂದುಳಿದ ವರ್ಗದ ಜಿಲ್ಲೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ನಮ್ಮ ಜಿಲ್ಲೆಗೂ ಸಹ ನ್ಯಾಯ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಲಿ ಅಂತ ನಾನು ಮನವಿ ಮಾಡ್ತೀನಿ. ಇಲ್ಲಿವರೆಗೆ ನಮ್ಮ ರಾಜ್ಯ ಸರ್ಕಾರನೇ ನವೆಂಬರ್ 10ರವರೆಗೆ 11,290 ಕೋಟಿ ನಾವು ಲೊಕೇಶನ್ ಇದ್ದು 1,443 ಕೋಟಿ ನಾವು ಪೇಮೆಂಟ್ ಕಂಪ್ಲೀಟ್. ರಾಜ್ಯ ಸರ್ಕಾರ ಏನು ಘೋಷಣೆ ಮಾಡಿತ್ತು 1,250 ಕೋಟಿನೂ ಬಿಡುಗಡೆ ಮಾಡಿದ್ರು. ಅದಕ್ಕಿಂತ ಹೆಚ್ಚುವರಿ ಬಿಡುಗಡೆ ಅಡಿಷನಲ್ ಕೊಟ್ಟು ಮಾರ್ಚ್ ಕಳೆದ ವರ್ಷ 1,443 ಕೋಟಿ ನಾವು ಅಪ್ಪರ್ಬದ್ಧಾಗೆ ಕಳೆದ ಬಜೆಟಲ್ಲಿ. ಅದರಲ್ಲಿ ಸ್ಟೇಟು 250 ಕೋಟಿ, ಕೇಂದ್ರ ಸರ್ಕಾರ 1,000 ಕೋಟಿ ಅಂತ ಇತ್ತು. ಕೇಂದ್ರ ಸರ್ಕಾರ ಬರಲಿಲ್ಲ. ನಮ್ಮ ಸರ್ಕಾರನೇ ಎಗೇನೆಟ್ 1,250 ಕೋಟಿಗೆ 1,443 ಕೋಟಿ ಕೊಟ್ಟು ನಾವು ಬಳಸಿದ್ದೀವಿ. ರಾಜ್ಯದಲ್ಲಿ 2,025 ಕೋಟಿ ಕೊಟ್ಟಿದ್ದಾರೆ. ನಮಗೆ ಈಗಾಗಲೇ ಮೊದಲನೇ ಕಂತು 520 ಕೋಟಿ ಕೊಟ್ಟಿದ್ದಾರೆ. 520 ಕೋಟಿ ಕೊಟ್ಟಿದ್ದಾರೆ. 2.29 ಕೋಟಿಗಳ ಅನುದಾನ ಹಂಚಿಕೆಯಾಗಿದೆ ಸೋಫಾರ್ ಮಾರ್ಚಿಂದ ಇಲ್ಲಿವರೆಗೆ. ಇದೇ ನೋಡಿ ನಿಮ್ಮ ರಿಪೋರ್ಟಲ್ಲಿ ಅವ್ರಿಗೆಲ್ಲ ಕೊಟ್ಟಿದ್ದಾರೆ. ಇದು ಮಾರ್ಚ್ವರೆಗೂ ಹಂಚಿಕೆ ಬೇರೆ ಬಿಡುಗಡೆ ಬೇರೆ ದಯಮಾಡಿ ಪ್ಲೀಸ್. ಈಗ 1,440 ಕೋಟಿ ಇನ್ಕ್ಲೂಡಿಂಗ್ ಲ್ಯಾಂಡ್ ಅಕ್ವಿಷನ್ ವರ್ಕಿಗೆ 1,250 ಕೋಟಿ. 1,250 ಕೋಟಿ ಪೈಕಿ ಆ್ಯಕ್ಚುಲಿ ಸೆಂಟ್ರಲ್ ಕೊಡಬೇಕಾಯ್ತು, ಬರಲಿಲ್ಲ. ರಾಯಲೂರು ನಾವು ಹೇಳಿದ್ಮೇಲೆ 520 ಕೋಟಿ ಬಿಡುಗಡೆ ಮಾಡಿದ್ರು. ಅವಾಗ ನಮ್ಮ ಅದರಲ್ಲಿ 436 ಕೋಟಿ ಭದ್ರಾಗೆ ಕೊಟ್ಟಿದ್ರು. ಭದ್ರಾಗಿರೋದು 1,250ರಲ್ಲಿ 250 ರಾಜ್ಯ, ಕೇಂದ್ರ 1,000. ಕೇಂದ್ರ ಬರಲಿಲ್ಲ, ಅವತ್ತಿಂದ ಬರಲಿಲ್ಲ. ಅದಕ್ಕೆ ರಾಜ್ಯನೇ ಕೊಡ್ತಾ ಬರ್ತಾ ಇದ್ದೀವಿ. ಇನ್ನೂ ಒಂದು ಸ್ವಲ್ಪ ಎತ್ತಿನೊಡೆಯನ್ನು ನಾವು ಇಂಟ್ರೋಜ್ ಆಗ್ತಾ ಇದ್ದೀವಿ. ಯಾವಾಗ ಮಾರ್ಚಲ್ಲಿ ಆಗ್ತೀವಿ. ಇಲ್ಲಿ ಬಂದಿರೋದು ಕೇಂದ್ರ ಕೊಟ್ಟಿದ್ದರೆ ಸಮಸ್ಯೆ ಬರ್ತದೆ. 1,250 ಕೋಟಿ ಬಜೆಟ್. ಈಗ ಎತ್ತಿನೊಡೆ 960 ಕುಡಿಯೋ ನೀರಿನ ಪ್ರೋಗ್ರಾಮ್ ಅಂತೇಳಿ. ಭದ್ರಾಗೆ 1,250, ಅದರಲ್ಲಿ ರಾಜ್ಯ 250, ಕೇಂದ್ರ 1,000. 2008ರಿಂದ ಕೇಂದ್ರ ಬರ್ತಾನೆ ಇಲ್ಲ, ಬಟ್ ಅಲೋಕೇಶನ್ ಮಾಡ್ತಾ ಇತ್ತು. ಬಂದಿಲ್ಲ ಅಂತ ಹೇಳಿ ರಾಜ್ಯನೇ ಕೊಡ್ತಾ ಇತ್ತು.
ಒಳಗೆ ಕೇಂದ್ರಕ್ಕಾಗಿರೋದು ಬರೀ ಭದ್ರಾ ಮೇಲ್ದಂಡೆ ಅಷ್ಟೇ. ಅದಕ್ಕೆ ಈಗ ಆದ್ರೂ ನಮ್ಮ ಒತ್ತಾಯ ಅದನ್ನು ನಿರೀಕ್ಷೆ ಮಾಡಿರಿ, ಒತ್ತಾಯ ಮಾಡಿರಿ. ಆದರೆ ನಮಗೆ ಕಂಪ್ಲೀಟ್ ಮಾಡೋಕ್ಕೆ ಏನು ಬೇಕಂತ ಕೊಡ್ರಿ ಅಂತ ಹೇಳಿದ್ವಿ. ಅದರಲ್ಲಿ ಚಿತ್ರದುರ್ಗ ಬ್ರಾಂಚ್ ಕೆನಾಲ್ಗೆ ಮ್ಯಾಕ್ಸಿಮಮ್ ಕೆಲಸ ಆಗಿತ್ತು. ಅವ್ರನ್ನ ನಿರೀಕ್ಷೆ ಮಾಡ್ತೀವಿ, ಒತ್ತಾಯ ಮಾಡ್ತೀವಿ. ಅದ್ರ ಜೊತೆಗೆ ಸ್ಟೇಟ್ ಗೌರ್ಮೆಂಟ್ ಅನ್ನು ಏನು ಸಾಧ್ಯ ಅದನ್ನು ಮಾಡಲಿಕ್ಕೆ ಇದು ಮಾಡ್ತೀವಿ. ಅದಕ್ಕೆ ನಾವೆಲ್ಲ ನೋಡ್ಕೊಂಡು ಈಗ ನಾವೆಲ್ಲ ನಮ್ಮ ಸಚಿವರು, ನಮ್ಮ MLA ನಾವೆಲ್ಲ ಸೇರಿ ಬಡ್ಜೆಟಲ್ಲಿ ಇನ್ನೂ ಜಾಸ್ತಿ ಇಡಿ. ಈಗ ನೋಡಿದ್ರೆ 21,000ಕ್ಕೆ 11,000 ಕೋಟಿ ಇದುವರೆಗೂ ಆಗಿದೆ. ಉಳಿದಿದ್ದು 10,000 ಕೋಟಿ ನಾವು 2028 ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅದಕ್ಕೋಸ್ಕರ ಅಟ್ಲೀಸ್ಟ್ 3,000 ಆದರೆ 3 ವರ್ಷಕ್ಕೆ 3 ಬಡ್ಜೆಟಲ್ಲಿ ಬರಬೇಕಾಗ್ತದೆ.